ಸಂಘಟನೆಗಳವರು ತಗೊಂಡಿರೋ ತೀರ್ಮಾನ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೆ. ಎಷ್ಟು ದಿನ ಅಂತ ನಾವು ಭಿಕ್ಷೆ ಬೇಡೋಣ, ಏನ್ ಭಿಕ್ಷೆ ಬೇಡ್ಕೊಂಡೇ ಇರೋಣ? ಅದು ನಾವು ಭಿಕ್ಷೆ ಬೇಡ್ತಾ ಇರೋದು ಅಳಿಸೋಗಿರೋ ಅನ್ನಕ್ಕೆ, ಬಿಸಿ ಅನ್ನಕ್ಕಲ್ಲ. ಬಿಸಿ ಅನ್ನ ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನ. ಅದು ಮಂತ್ರಿಗಳಲ್ಲಿ ಯಾವುದೋ ಒಂದು ಕಿತ್ತೋಗಿರೋ ಮಂತ್ರಿ ಅವನಿಗೆ ಮನೆಗೂ ಸಹ ಬಸ್ತೆ ಅಂದ್ರೆ ಮನೆ ತಗೊಂಡ ಖರ್ಚು ಮಾಡ್ಬೇಕು ಅಂತ ಮಂತ್ರಿ ಸ್ಥಾನ ಕೊಡ್ತಾ ಇದ್ದಾರೆ. ಪಾಪ ಶ್ರೀಮಂತರು ಭಿಕ್ಷಾ ಅವರೆಲ್ಲಾನು ನಮ್ಮ ಸರ್ಕಾರದಲ್ಲಿ ಇವಾಗ ಉನ್ನತ ಕ್ಯಾಬಿನೆಟ್ ರ್ಯಾಂಕ್ಗಳಿದೆಯಲ್ಲ, ಅಲ್ಲಿ ಏನೋ ₹1 ಸಿಕ್ಕೋದಿಲ್ಲ. ಈ ಆಹಾರದಲ್ಲಿ ಬಹಳ ಕೋಟಿಗಟ್ಟಲೆ ಸಿಕ್ಕುತ್ತೆ. ಅಂತವೆಲ್ಲ ನಮ್ಮವ್ರು ಕೊಡೋದು, ಸಾರಾಯಿ ಕುಡ್ಕೊಂಡು ಸಾಯಿಲ್ಲ ಅನ್ನೋದು. ಇದೇ ನಮ್ಮ ಸಮಾಜವನ್ನ ದಿಕ್ಕು ತಪ್ಪಿಸಿ ಮುಂದಕ್ಕೆ ಮೇಲೆ ಬರಬಾರದು ಅನ್ನೋದು ದುರುದ್ದೇಶ ಅವರೊಳಗೆ ಇದೆ. ಸರ್ಕಾರ ನಡೆಸುವಂತವ್ರಿಗೆ ಗ್ರೇಟೆಸ್ಟ್ ಅಸ್ಪೃಶ್ಯತೆ ಅವರಲ್ಲಿ ತುಳ್ಕಾಡ್ತಾ ಇದೆ. ಹೈಟೆಕ್ ಅಸ್ಪೃಶ್ಯತೆ ಇದು, ಕಾಣದೇ ಇರ್ತಕ್ಕಂಥ ಅಸ್ಪೃಶ್ಯತೆ ಇದು. ಹೇಳ್ತಾ ಇಲ್ಲ ಅಷ್ಟೇನೆ, ಇವರೆಲ್ಲಾನು ಅರಿವು ಬಂದಿದೆ ನಮ್ಮ ಸಮಾಜಕ್ಕೆ. ಈ ಅರಿವು ಮೂಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಯಾರ್ಯಾರು ಅಸ್ಪೃಶ್ಯತೆ ಆಚರಣೆ ಮಾಡ್ತಾರೋ ಅವ್ರಿಗೆಲ್ಲಾನು ತಕ್ಕ ಪಾಠ ಕಲಿಸೋದಕ್ಕೆ ಸಿದ್ಧತೆ ಮಾಡ್ಕೊಂತ ಇದ್ದೀವಿ. ಇವಾಗೇನ್ ಕಾನೂನುಬದ್ಧವಾಗಿ ನೀವು ಏನಿವಾಗ 7% 8% ರಿಸರ್ವೇಶನ್ ಸಿಗ್ಬೇಕಾಗಿರೋದನ್ನ ಪಾಪ ಎಲ್ಲ ಹಂಚ್ಬಿಟ್ಟಾರ. 5 ಕಡಿಮೆ ಇರೋರಿಗೆಲ್ಲ ಸೇರಿಸಿದ್ದಾರೆ. ಓಕೆ, ಅದನ್ನು ಒಪ್ಕೊಂಡಿದ್ದೀವಿ. ಇವಾಗ ಕಡಿಮೆ ಸಂಖ್ಯೆಗೂ ಹೆಚ್ಚು ಸ್ಥಾನ ಕೊಟ್ಟು ಕಣ್ಣು ಮುಂದೆ ಹೆಚ್ಚು ಸಂಖ್ಯೆ ಇರ್ತಕ್ಕಂಥವ್ರಿಗೆ ಕನಿಷ್ಠ ಸ್ಥಾನಗಳು ಕೊಟ್ಟರೆ ಮುಖ್ಯ ಸಚಿವ ಸ್ಥಾನ ಕೊಟ್ಟದಲ್ಲಿ ಇದಕ್ಕೂ ಸಮಾಜ ಕಣ್ಣು ಬಿಟ್ಟು ನೋಡ್ತಾ ಇದೆ. ಇದನ್ನ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ. ಕಾಂಗ್ರೆಸ್ ಬಹಳ ನಂಬಿಕೊಂಡಿದೆ ಮಾದಿಗರಿಂದನೇ ಕಾಂಗ್ರೆಸ್. ಯಾವ ಗೌಡ್ರಿಂದಿಲ್ಲ, ಲಿಂಗಾಯತರಿಂದಿಲ್ಲ, ಬ್ರಾಹ್ಮಣರಿಂದಿಲ್ಲ, ಯಾವ ಜಾತಿನಿಂದಿಲ್ಲ. ಮಾದಿಗರು ಗಟ್ಟಿಯಾಗಿ ನಿಂತಿರತಕ್ಕಂಥದಕ್ಕೆ ನಾನು ಲೀಡ್ರು ಅಂತ ಬೇರೆ ಜಾತಿಯವರು ಬಂದು ಸೇರಿಸ್ಕೊಂಡು ಅವ್ರು ಉನ್ನತ ಪದವಿ ಪಡ್ತಾ ಇದ್ದಾರೆ. ಈ ಉನ್ನತ ಪದವಿ ಪಡಿತಾ ಇರೋದ್ರಿಂದ ನಮ್ಗೆ ನೋವಿಲ್ಲ. ಆದ್ರೆ ಕನಿಷ್ಠ ಪಕ್ಷ ಅಳಿಸೋಗಿರೋ ಅನ್ನೋದಕ್ಕಿಂತ ಸ್ವಲ್ಪ ಬಿಸಿ ಅನ್ನೋದ್ರ ಕೊಡಿ ಅಂತ ನಾವು ಇವತ್ತು ಬೇಡಿಕೆ ಮಡಗಿದ್ದೀವಿ. ಇವಾಗ ಸ್ಥಾನಮಾನಗಳ ಹಂಚೋವಾಗ ಸ್ವಲ್ಪ ನೋಡಿ ಮಾಡಿ. ಇವಾಗ ಹಿರಿಯರಿಗೆ ನೀವು ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರು, ಅಧಿಕಾರ ಸಿಗದೆ ಹೋದ್ರೆ ಒದ್ದು ಕಿತ್ಕೊಳ್ಬೇಕು ಅಂತ. ಒದ್ದು ಕಿತ್ಕೊಂಡಿದಾರ. ನಮಗೆ ಒದೆಯೋ ಶಕ್ತಿ ಇಲ್ಲ ಮಾದಿಗರಿಗೆ. ಕೇಳ ಸ್ಥಾನದಲ್ಲಿದ್ದೀವಿ. ಆ ಕೇಳ ಸ್ಥಾನದಿಂದ ಒದೆಯ ಸ್ಥಾನಕ್ಕೆ ಬರೋದಕ್ಕೆ ಬಿಡಬೇಡ್ರಿ. ಕೇಳ ಸ್ಥಾನದಲ್ಲಿ ನಮ್ಮ ಏನ್ ಬೇಡಿಕೆಗಳಿದೆ ತೀರ್ಮಾನ ತೃಪ್ತಿಪಡಿಸಿ ಅಂತ ಹೇಳ್ತಾ ಇವತ್ತೇನು ಉಪಮುಖ್ಯಮಂತ್ರಿ ಸ್ಥಾನ ಮತ್ತು 3 ಸಚಿವ ಸ್ಥಾನ ಬೇಡಿಕೆ ಇಟ್ಟಿದ್ದೀವಿ. ಅದನ್ನ ನೀವು ಪಕ್ಷದಲ್ಲಿ ಯಾರು ಅರ್ಹರೋ ಅವ್ರಿಗೆ ನೀವು ತೀರ್ಮಾನ ಮಾಡ್ಕೊಡಿ. ನಾವು ಬೇಡಿಕೆ ಮಾಡೋದಿಲ್ಲ, ನಾವು ಆಯ್ಕೆ ಮಾಡೋದಿಲ್ಲ. ಪಕ್ಷದಲ್ಲಿ ಯಾರ್ಯಾರು ಅರ್ಹರೋ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು 3 ಸ್ಥಾನಗಳನ್ನು ನಮ್ಮ ಮುಖ್ಯಮಂತ್ರಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಬೇಡಿಕೆ ಇದೆ. ಅದನ್ನ ಬೇಡಿಕೆ ಈಡೇರಿಸಿದ್ರೆ ನಾವು ಕಾಂಗ್ರೆಸ್ ಪರ ಇರ್ತೀವಿ. ಇಲ್ಲದೆ ಹೋದ್ರೆ ಮುಂದಿನ ದಿನಗಳು ಕಾಂಗ್ರೆಸ್ ವಿರುದ್ಧವಾಗಿ ಕೆಲಸ ಮಾಡಬೇಕಾಗುತ್ತೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳೋಕೆ ಇಷ್ಟಪಡ್ತೀವಿ.